ಆದರೆ ಈ ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಕೋಲ್ಕತ್ತಾದಲ್ಲಿದ್ದಂಥ ಸಂದರ್ಭದಲ್ಲಿ ನನ್ನ ಮನೆಗೆ ಬೆಂಕಿ ಬಿತ್ತು, ದಾಖಲೆಗಳು ಸುಟ್ಟೋಗಿದ್ದಾವೆ ಅಂತ ಹೇಳ್ತಾರೆ. ಇದು ಯಾವಾಗ ಆಗಿದ್ದು? ಕೋಲ್ಕತ್ತಾದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮನೆ ಸುಟ್ಟೋಗಿದೆ ಅಂತ ಏನು ಹೇಳ್ತಿದಾರಲ್ಲ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಇಲ್ಲ, ಇವರೆಗೂ ಅದರ ಮಾಹಿತಿ ಗೊತ್ತೇ ಇಲ್ಲ ನಮಗೆ. 1988ರಲ್ಲಿ ನೀವು ಅವ್ರನ್ನ ಮೊದಲು ನೋಡುವಂಥದ್ದು. ಸೊ ಆರಂಭದ ದಿನಗಳಲ್ಲಿ ಅವರು ಹೇಗಿದ್ದರು, ಅವರ ಎಜುಕೇಷನ್ ಏನು, ಅಥವಾ ಫ್ಯಾಮಿಲಿ ಜೊತೆ ಹೇಗೆ ಗುರುತಿಸ್ಕೊಂಡಿದ್ರು ಅವರು? ಫ್ಯಾಮಿಲಿ ಜೊತೆಗೆ ಅವರು ಯಾವತ್ತೂ ಗುರ್ಸ್ಕೊಂಡೇ ಇಲ್ಲ. ಒಂದೇ ಯಾವುದೇ ಒಂದು ಎಜುಕೇಷನಿಗೆ ಕೆಲಸ ಸಿಕ್ಕಬೇಕಾದ್ರೆ 18 ವರ್ಷ ಆಗಿರಬೇಕು. 2003ರಲ್ಲಿ ಮಕ್ಕಳಾಗಿದೆ ಅಂತಂದರೆ ಆವಾಗ ಮಗು ಯಾವ ಇದರಲ್ಲಿ ಜನಿಸಿರಬೇಕು. ಇದು ಸತ್ಯಕ್ಕೆ ದೂರವಾದ ಸುಳ್ಳು. ಅಂದರೆ ನೀವು 88ರಲ್ಲಿ ಮದುವೆ ಆಗ್ತೀರಿ, 88ರಲ್ಲಿ ಅಂದರೆ ಅದಕ್ಕಿಂತ ಮೊದಲೇ ಅನನ್ಯ ಭಟ್ ಹುಟ್ಟಿದ್ರೆ ಮಾತ್ರ 2003ರಲ್ಲಿ MBBS ಸೇರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನೀವು ಮದುವೆ ಆದಂಥ ಸಂದರ್ಭದಲ್ಲಿ ಅವರು ಅಂದರೆ ನಿಮ್ಮ ಮನೆಯವರ ಮನೆಯಲ್ಲೇ ಇದ್ದರು, ಅಂದರೆ ಅವ್ರ ಊರಲ್ಲೇ ಇದ್ದರು. ಅಂದರೆ ಅವಾಗೇನು ಮದುವೆ ಆಗಲಿ ಮಕ್ಕಳಾಗಲಿ ಆಗಿರಲಿಲ್ಲ. ನಾವು ನನ್ನ ಮನೆಗೆ ನಾನು ಇವಳನ್ನು ಅಕ್ಕನ ಕರ್ಕೊಂಬಂದ್ರ ಮೇಲೆ ಅವ್ರ ಪರಿಕದಲ್ಲಿ ಅವಳು ಆಡಿದ್ದೇ ಆಟ, ಯಾರೂ ಕಂಟ್ರೋಲ್ ಮಾಡಲ್ಲ. ಅವ್ರ ತಂದೆ ಎಲ್ಲ ಪೂಜೆಗೆ ಹೋಗ್ತಾರೆ, ಇವಳು ಬೇಕಾಬಿಟ್ಟು ಉಡುಪಿ ಮಣಿಪಾಲ ತಿರುಗ್ತಾ ಇರೋದು ಅಂತ ವರ್ತಮಾನ ಬಂದಿತ್ತು. ಅಂದರೆ 2003ರಲ್ಲಿ MBBS ಓದಬೇಕು ಅಂದರೆ ಕನಿಷ್ಠ 18-19 ವರ್ಷ ಆಗಿರಬೇಕು. ಇದು ಹೆಂಗೆ ಸಾಧ್ಯ ಆಯಿತು ಅಂತ? ಇದು ಸತ್ಯಕ್ಕೆ ದೂರವಾದ ವಿಷಯ, ಸಾಧ್ಯನೇ ಇಲ್ಲ ಅದು. ಅನನ್ಯ ಭಟ್ ಅನ್ನೋ ಹುಡುಗಿ ಮಗಳಿದೆ ಅಂತ ನಮ್ಮ ಫ್ಯಾಮಿಲಿಯಲ್ಲಿ ಈವರೆಗೂ ಯಾರಿಗೂ ಗೊತ್ತಿಲ್ಲ. ನೀವು ನೋಡಿಲ್ಲ, ಅಥವಾ ಈ ಕಂಪ್ಲೇಂಟ್ ಬರೋದಕ್ಕಿಂತ ಮೊದಲು ಅನನ್ಯ ಭಟ್ ಅನ್ನುವ ಮಗುವಿನ ಅಥವಾ ಬಾಲಕಿಯ ವಿಚಾರದಲ್ಲಿ ಎಲ್ಲಿ ಯಾವಾಗಲೂ ಏನು ಕೇಳಲೇ ಇಲ್ವಾ, ಮಾತಾಡಲೇ ಇಲ್ವಾ? ಫ್ಯಾಮಿಲಿಯಲ್ಲಿ ಯಾರೂ ಕೇಳೋಕ್ಕೆ ಹೋಗಿಲ್ಲ ಸರ್. ಅಂದರೆ ಇಡೀ ಫ್ಯಾಮಿಲಿಯಿಂದ ಸಂಪೂರ್ಣ ಸಂಪರ್ಕ ಕಡಿತ ಆಗಿತ್ತು. ಕಡಿತಂದ್ರೆ ಒಂದು ಟೈಮಲ್ಲಿ ನಕ್ಸಲರ ಜೊತೆ ತೀರೋಗಿದರನ್ನು ಕೂಡ ಪ್ರಮೇಯ ಬಂದಿತ್ತು. ಇಲ್ಲ, ಯಾರಿಗೂ ಕಾಣಿಸ್ತಾ ಇಲ್ವಲ್ಲ. ಈಗ ಇತ್ತೀಚೆಗೆ ಒಂದು ವರ್ಷದಿಂದ TV ವಿನಲ್ಲಿ ಬಂದವಾಗ ಯೂಟ್ಯೂಬಲ್ಲಿ ಒಂದು ಸರಿ ನೋಡಿದ್ದು. ನಮ್ಮ ಮಿಸ್ಸಸ್ಸಿಗೆ, ನೋಡು ನಿನ್ನ ತಂಗಿ ಹಿಂಗೆ ಬರ್ತಾ ಇದ್ದಾಳೆ, ಫೋಟೋ ಸುಳ್ಳು ಸತ್ತೋಗಿ ಆಯ್ತು ಅಂದರು ನಮ್ಮ. ಈಗ ಧರ್ಮಸ್ಥಳದ ಯಾರೋ ಒಂದು ಗ್ಯಾಂಗ್ ಜೊತೆಗೆ ಸೇರಿಕೊಂಡು ದೇವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಮಾಡ್ತಾಯಿದ್ದಾಳೆ. ಅವಳಿಗೆ ಅಣ್ಣಮ್ಮನೇ ನೋಡ್ಕೊಳ್ಳೋದು, ನಮ್ಮ ಅಣ್ಣಪ್ಪ ದೇವರನ್ನೇ ನೋಡಿಕೊಂಡು ಅವಳಿಗೆ ಶಿಕ್ಷೆ ಕೊಡ್ತಾರೆ. 100ಕ್ಕೆ 100 ಸತ್ಯ ಇದು.